ಬಂಧವಲ್ಲದ ಬಂಧ. ಅಧ್ಯಾಯ 9. ವೈದ್ಯರ ಕೋಣೆಯಿಂದ ಹೊರಬಂದ ನರ್ಸ್, ಇಲ್ಲಿ ಶಾಶ್ವತ್ ಅಂದ್ರೆ ಯಾರು? ಸ್ವಪ್ನ ಅವರ ಯಜಮಾನರು ಎಂದಳು. ಶಾಶ್ವತ್ ಒಂದು ಹೆಜ್ಜೆ ಮುಂದೆ ಬಂದು, ನಾನೇ ಶಾಶ್ವತ್, ಸ್ವಪ್ನ ನನ್ನ ಹೆಂಡತಿ ಎಂದ. ಸ್ವಾತಿ ಉರಿನೋಟ ಅವನತ್ತ ತಿರುಗಿಸಿದಾಗ ಅದರ ಕಡೆಗೆ ಗಮನ ಕೊಡದೆ ಸುಮ್ಮನೆ ನರ್ಸ್ ಹಿಂದೆ ಒಳನಡೆದ. ವೈದ್ಯರ ಬಳಿ ಇದ್ದ ಮಂಚದ ಮೇಲೆ ಸ್ವಪ್ನ ಕಣ್ಣೀರಾಗಿ ಮಲಗಿದ್ದಳು. ಅವಳು ಸೂರು ದಿಟ್ಟಿಸುತ್ತಿದ್ದಳು. ಶಾಶ್ವತನ ಕೈಯಲ್ಲಿದ್ದ ಶ್ವಾಸ ಸ್ವಪ್ನಾಳ ಬಳಿಗೆ ಹೋದಳು. ಸ್ವಪ್ನ ಮಗುವನ್ನು ಮುದ್ದಿಸಿ ಶಾಶ್ವತನ ಕಡೆಗೆ ನೋಡಿದಳು. ಶಾಶ್ವತನ ಕಣ್ಣು ನಿಸ್ತೇಜವಾಗಿದ್ದವು. ಪ್ರೀತಿ ಇದ್ದರೂ ಸ್ವಾತಿಗೆ ಹೆದರಿ ಅಡಗಿ ಕುಳಿತಿದ್ದನ್ನು ಸ್ವಪ್ನ ಊಹಿಸಿದಳು. ವೈದ್ಯರು ಮಾತನಾಡುತ್ತಾ, ನೋಡಿ, ಇವರು ಈಗ ಗರ್ಭಿಣಿ, 3 ತಿಂಗಳಾಗಿವೆ. ಹೆಚ್ಚು ಆಯಾಸ, ಸ್ಟ್ರೆಸ್ ಯಾವುದೂ ಆಗದಂತೆ ನೋಡಿಕೊಳ್ಳಿ. ಮಾತ್ರೆ ಟಾನಿಕ್ ಕೊಡುವೆ, ಏಕೆಂದರೆ ರಕ್ತ ಬಹಳ ಕಡಿಮೆ ಇದೆ. 2ನೇ ಬಾರಿ ಗರ್ಭಿಣಿ ಆಗುವುದು ಬೇಕಿರಲಿಲ್ಲ, ಆದರೂ ಗರ್ಭಧರಿಸಿ 3 ತಿಂಗಳಾಗಿದೆ. ಆದ ಕಾರಣ ಇನ್ನು ತೆಗೆಯುವುದು ಕಷ್ಟ. ತೆಗೆಸಲು ಪ್ರಯತ್ನ ಮಾಡಿದರೆ ಅವರ ಜೀವಕ್ಕೆ ಅಪಾಯ. ಹೆರಿಗೆ ಆಗುವವರೆಗೆ ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ಳಿ ಎಂದರು. ಸರಿ ಡಾಕ್ಟರ್, ಇನ್ಮೇಲೆ ಹೆಚ್ಚು ಕೇರ್ಫುಲ್ ಆಗಿ ನೋಡ್ಕೋತೀನಿ. ಸ್ವಪ್ನ, ಇನ್ಮೇಲೆ ಹುಷಾರಮ್ಮ. ಮೊದಲ ಬಾರಿ ಆದ ಹಾಗೆ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ. ಹಾಯಾಗಿ ನೆಮ್ಮದಿಯಾಗಿರು. ಇಷ್ಟು ಪ್ರೀತಿಸುವ ಗಂಡ ಇರುವಾಗ ಏನಮ್ಮ ಚಿಂತೆ ಎಂದರು. ಸ್ವಪ್ನ ಮನದಲ್ಲೇ, ಅವರ ಪ್ರೀತಿ ಅವರ ಹೆಸರಿನಂತೆ ಶಾಶ್ವತವಾಗಿ ಸಿಗದು. ಅದೇ ನನ್ನ ಕೊರಗು ಡಾಕ್ಟರ್. ಮಗುವು ಕೂಡ ದೂರವಾಗುವುದಲ್ಲ ಎನ್ನುವುದೇ ನನ್ನ ಕೊರಗಿಗೆ ಕಾರಣ ಎಂದುಕೊಂಡಳು. ಮಾತ್ರೆ ಟಾನಿಕ್ ಎಲ್ಲವನ್ನೂ ಕೊಟ್ಟ ವೈದ್ಯರು ಮತ್ತೊಮ್ಮೆ ಎಚ್ಚರಿಸಿಯೇ ಕಳುಹಿಸಿದ್ದರು. ಶ್ವಾಸಾಳನ್ನು ಎತ್ತಿಕೊಂಡ ಶಾಶ್ವತ್ ಸ್ವಪ್ನ ಬಳಿ ಬಂದು ಅವಳನ್ನು ನಿಧಾನವಾಗಿ ಎಬ್ಬಿಸಿಕೊಂಡು ತನ್ನ ತೋಳ ಆಸರೆ ಕೊಟ್ಟು ಹೊರಗಡೆ ಕರೆದುಕೊಂಡು ಬಂದ. ಸ್ವಾತಿ ಅವನ ಜೊತೆಗೆ ಸ್ವಪ್ನಾಳನ್ನು ನೋಡಿ ಉರಿದು ಬಿದ್ದಳು. ಚಿಕ್ಕಪ್ಪ ಚಿಕ್ಕಮ್ಮನ ಕಡೆ ಉರಿನೋಟ ಹರಿಸಿದಾಗ ಅವಳ ನೋಟ ಅರಿತವರು ಮುಂದೆ ಬಂದು ಸ್ವಪ್ನಾಳ ಕೈ ಹಿಡಿಯಲು ನೋಡಿದರು. ಸ್ವಪ್ನಾಳನ್ನು ತನ್ನ ಎದೆಗೆ ಅವಚಿಕೊಂಡ ಶಾಶ್ವತ್ ಅವಳ ಭುಜವನ್ನು ಬಳಸಿ ತನ್ನ ಎದೆಗೆ ಒರಗಿಸಿಕೊಂಡು ಗಟ್ಟಿಯಾಗಿ ಹಿಡಿದಿದ್ದ. ಸರ್, ಸ್ವಪ್ನನ ಬಿಡಿ, ಅವಳನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತೇವೆ. ಕಾಂಟ್ರಾಕ್ಟ್ ಮುಗಿಯಲು ಬಂತಲ್ಲ, ನೋಡಿ, ನಿಮ್ಮ ಕರಾರಿನ ಪ್ರಕಾರವೇ ಎಲ್ಲವೂ ನಡೆದಿದೆ. ಇನ್ನು ಸ್ವಪ್ನ ನಿಮ್ಮ ಜೊತೆ ಇರುವುದು ಬೇಡ, ಬಿಡಿ ಬಿಡಿ ಅವಳನ್ನು. ಶಾಶ್ವತ್, ಅವಳ ಚಿಕ್ಕಮ್ಮ ಚಿಕ್ಕಪ್ಪ ಬಂದಿದ್ದಾರೆ, ಅವಳನ್ನು ಕರೆದುಕೊಂಡು ಹೋಗೋಕೆ. ಅವರ ಕೈಗೆ ಅವಳನ್ನು ಒಪ್ಪಿಸಿ ಬಂದು ಬಿಡಿ ಎಂದು ಸ್ವಾತಿಯನ್ನು ಉರಿಗಣ್ಣಿನಿಂದ ನೋಡಿದ ಶಾಶ್ವತ್. ಅವನ ನೋಟಕ್ಕೆ ಹೆದರಿದ ಸ್ವಾತಿ ಬಾಯಿ ಮುಚ್ಚಿಕೊಂಡು ನಿಂತಳು. ಶಾಶ್ವತ್ ಸ್ವಪ್ನಾಳನ್ನು ನಿಧಾನವಾಗಿ ಹೊರಗಡೆ ಕರೆದುಕೊಂಡು ಬಂದು ತನ್ನ ಕಾರಿನಲ್ಲಿ ಹಿಂದೆ ಮಲಗಿಸಲು ಹೋದಾಗ ಸ್ವಾತಿ ಬಂದು ಕುಳಿತಳು. ಶಾಶ್ವತ್ ಬಾಗಿಲು ಮುಚ್ಚಿ ಸ್ವಪ್ನಾಳನ್ನು ತನ್ನ ಜೊತೆ ಮುಂದಿನ ಸೀಟಿನಲ್ಲಿ ಕೂರಿಸಿಕೊಂಡ. ಶ್ವಾಸಾಳನ್ನು ಸ್ವಪ್ನಾಳ ಮಡಿಲಿಗೆ ಕೊಟ್ಟು ತಾನು ಡ್ರೈವರ್ ಸೀಟಿನಲ್ಲಿ ಕುಳಿತ. ಶಾಶ್ವತನತ್ತ ಕೋಪ ಹೆಚ್ಚುತ್ತಲೇ ಇತ್ತು ಸ್ವಾತಿಗೆ. ಸ್ವಪ್ನಾಳ ಎದುರು ಮಾತನಾಡಲು ಆಗದೆ ಚಡಪಡಿಸಿದಳು. ಸ್ವಪ್ನಾಳ ಚಿಕ್ಕಮ್ಮ ಚಿಕ್ಕಪ್ಪ ಅವರ ಹಿಂದೆಯೇ ಆಟೋವೊಂದನ್ನು ಹಿಡಿದು ಹೊರಟರು. ಸ್ವಲ್ಪ ದೂರ ಸಾಗುತ್ತಲೇ ಸ್ವಾತಿಗೆ, ಸ್ವಪ್ನಾಳನ್ನು ಹಿಂದೆ ಕೂರಿಸಲು ಬಿಟ್ಟಿದ್ದರೆ ನಾನು ಶಾಶ್ವತ್ ಪಕ್ಕ ಕುಳಿತುಕೊಳ್ಳಬಹುದಿತ್ತು. ನನ್ನ ಹುಚ್ಚುತನದಿಂದಾಗಿ ಅವಕಾಶ ತಪ್ಪಿಸಿಕೊಂಡೆ. ಈಗಲೂ ತಡವಾಗಿಲ್ಲ. ಅವರ ಪಕ್ಕ ಕುಳಿತುಕೊಳ್ಳುವ ಹಕ್ಕು ನನಗೆ ಮೊದಲಿದೆ ಎಂದುಕೊಂಡಳು. ಶಾಶ್ವತ್, ಸ್ವಲ್ಪ ಕಾರು ನಿಲ್ಲಿಸ್ತೀರಾ ಎಂದಳು. ಶಾಶ್ವತ್ ಅವಳ ಮಾತಿನ ಕಡೆ ಗಮನ ಕೊಡದೆ ಮುಂದೆ ಸಾಗಿದ. ಸ್ವಾತಿಗೆ ಸ್ವಪ್ನಾಳ ಎದುರು ಅವಮಾನ ಎನಿಸಿತು. ಶಾಶ್ವತ್, ನೀವೀಗ ಕಾರು ನಿಲ್ಲಿಸದೆ ಹೋದರೆ ನಾನು ಡೋರ್ ತೆಗೆದು ಕೆಳಗೆ ಧುಮುಕುತ್ತೀನಿ ಎಂದರು. ಶಾಶ್ವತ್ ಅವಳತ್ತ ಗಮನ ಹರಿಸಲಿಲ್ಲ. ಸ್ವಾತಿ ಕೋಪದಿಂದ ಬಾಗಿಲು ತೆರೆಯಲು ಮುಂದಾಗುತ್ತಲೇ ಶಾಶ್ವತ್ ಬ್ರೇಕ್ ಒತ್ತಿದ ಪರಿಣಾಮವಾಗಿ ಸ್ವಪ್ನ ಮತ್ತು ಶ್ವಾಸ ಮುಂದೆ ಬಾಗಿದರು. ಬಾಗಿದವರ ಹಣೆಗೆ ಯಾವ ಪೆಟ್ಟು ಆಗದಂತೆ ಶಾಶ್ವತ್ ತನ್ನ ಕೈಗಳನ್ನು ಅಡ್ಡ ಹಿಡಿದು ಕಾಪಾಡಿದ್ದ. ಸ್ವಪ್ನಾಳನ್ನು ನೇರವಾಗಿ ಕೂರಿಸಿ ಶ್ವಾಸಾಳನ್ನು ಸರಿಯಾಗಿ ಕೂರಿಸಿದವನು ಸ್ವಪ್ನಾಳಿಗೆ ಸೀಟ್ ಬೆಲ್ಟ್ ತೊಡಿಸಿದ. ಸ್ವಾತಿ ಜೋರಾಗಿ, ನಾನು ಒಬ್ಳು ಇದ್ದೀನಿ ಅನ್ನೋದನ್ನ ಮರಿಬೇಡಿ ಎಂದಳು. ಶಾಶ್ವತ್ ಅವಳತ್ತ ತಿರುಗಿ ನೋಡಿದಾಗ ಅವಳ ಹಣೆ ಸೀಟಿಗೆ ತಾಗಿ ಸಣ್ಣದಾಗಿ ಊದಿಕೊಂಡಿತ್ತು. ಅವಳನ್ನು ನೋಡಿದವನಿಗೆ ಕನಿಕರ ಮೂಡದೆ ಕೋಪ ಬಂದಿತು. ಅದೇನು ಹಾಗೆ ನೋಡ್ತಿದ್ದೀರಿ ನನ್ನ? ನಿಮ್ಮ ಮೇಲೆ ಹಕ್ಕಿರೋದು ನನಗೆ ಮೊದಲು. ನೀವು ಮೊದಲು ನನ್ನನ್ನು ಉಪಚರಿಸಬೇಕು. ಈ ಗಾಯಕ್ಕೆ ಕಾರಣವೇ ನೀನು ಸ್ವಾತಿ. ಓಡುತ್ತಿರುವ ಕಾರಿನಿಂದ ಧುಮುಕುವೆ ಎಂದು ಬಾಯಿ ಮಾತಿನಲ್ಲಿ ಹೇಳಿದವಳು ನಿಜಕ್ಕೂ ಬಾಗಿಲು ತೆರೆದು ಧುಮುಕಲು ಮುಂದಾದಾಗ ನಿನ್ನ ಮೇಲಿನ ಕಾಳಜಿಯಿಂದಲೇ ನಿಲ್ಲಿಸಿದ್ದು. ಕಾರಿನ ಬ್ರೇಕ್ ಒಮ್ಮೆಲೆ ಒತ್ತಿದಾಗ ಹೀಗಾಗೋದು ಸಹಜ. ಇಂತಹ ಒಂದು ಅನಾಹುತಕ್ಕೆ ಕಾರಣವೇ ನೀನು.
ನೀವು ನಿಲ್ಲಿಸಲಿಲ್ಲ, ಅದಕ್ಕೆ ಕೋಪ ಬಂದು ಹಾಗೆ ಮಾಡಲು ನೋಡಿದೆ. ನೀವು ಕೊನೆ ಪಕ್ಷ ಯಾಕೆ ಕಾರನ್ನು ನಿಲ್ಲಿಸಲು ಹೇಳುತ್ತಿರುವೆ ಎಂದೂ ಕೇಳಲಿಲ್ಲ. ಅದೇ ನನಗೆ ಬೇಸರ ತರಿಸಿದ್ದು. ಸ್ವಾತಿ, ನಿನ್ನ ಬೇಡಿಕೆ ಯಾವಾಗಲೂ ವಿಚಿತ್ರವಾಗಿಯೇ ಇರುತ್ತವೆ. ಹಾಗೆ ಈಗಲೂ ಎಂದು ನಾನು ಹೆಚ್ಚು ಗಮನ ಕೊಡಲಿಲ್ಲ. ಏನು ಹೇಳು, ಹೇಗೂ ಕಾರು ನಿಲ್ಲಿಸಿರುವೆ. ನೋಡಿ, ನಾನು ನಿಮ್ಮ ಪಕ್ಕ ಕೂತ್ಕೋಬೇಕು. ನನ್ನ ಜಾಗ ಅದು. ಇನ್ನೊಬ್ಬರು ಅಲ್ಲಿ ಕೂರೋಕೆ ನಾನು ಬಿಡಲ್ಲ. ಸ್ವಾತಿ, ನೀನೇ ಆ ಜಾಗನ ಬಿಟ್ಟುಕೊಟ್ಟೆ. ನಾನು ಸ್ವಪ್ನಾನ ಹಿಂದೆನೆ ಕೂರಿಸೋಕೆ ಬಂದರೆ ಅಹಂಕಾರದಿಂದ ನೀನು ಬಂದು ಹಿಂದೆ ಕುಳಿತು ಅವಳಿಗೆ ಜಾಗ ಇರದಂತೆ ಮಾಡಿದೆ. ಹಾಗಾಗಿಯೇ ನಾನು ಅವಳನ್ನು ಇಲ್ಲಿ ನನ್ನ ಪಕ್ಕ ಕೂರಿಸಿಕೊಂಡೆ. ತಪ್ಪಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಅವಳನ್ನು ಇಳಿಸಿ ನಾನಲ್ಲಿ ಬರಬೇಕು. ಹುಚ್ಚು ಹಠ ಸಾಕು ಮಾಡು ಸ್ವಾತಿ. ನಿನ್ನ ಮೂರ್ಖತನದಿಂದಾಗಿ ನಾವು ತ್ರಿಶಂಕುವಿನಲ್ಲಿರೋದು. ಇನ್ನು ಈ ಹಠ ಬಿಡು. ನಾನಂತೂ ನಿನ್ನ ಮಾತು ಕೇಳಲಾರೆ ಎಂದವನು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಸಾಗಿದ. ಸ್ವಾತಿ, ಶಾಶ್ವತ್, ಶಾಶ್ವತ್, ನನ್ನ ಮಾತು ಕೇಳಿ, ನಿಲ್ಲಿಸಿ ಕಾರನ್ನು, ನಾನು ಬರಬೇಕು ಮುಂದೆ, ನಿಲ್ಲಿಸಿ ಎಂದು ಕಿರುಚುತ್ತಲೇ ಇದ್ದಳು. ಶಾಶ್ವತ್ ಆರಾಮಾಗಿ ಕಾರು ನಡೆಸುತ್ತಲೇ ಇದ್ದಾಗ ಸ್ವಪ್ನ ನಿಲ್ಲಿಸಿ ಎಂದಳು. ಸ್ವಪ್ನ ಏಕೆ ನಿಲ್ಲಿಸಲು ಹೇಳಿದ್ದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.